ಈ ಒಂದು ರಾಸಾಯನಿಕ ಕ್ರಿಯೆಯನ್ನ ಗಮನಿಸಿದಾಗ ಯಾವ ವಿಷಯದ ಬಗ್ಗೆ ಈ ವಿಡಿಯೋ ಇರಬಹುದು ಎಂಬುದು ತಮಗೆ ಕಲ್ಪನೆಗೆ ಬರಬಹುದು. ಇದು 10ನೇ ತರಗತಿಯ ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಈ ಒಂದು ಪರಿಕಲ್ಪನೆಯನ್ನ ಕಥೆಯ ಮೂಲಕ ತಿಳಿದುಕೊಳ್ಳುವ ಒಂದು ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ತಾವು ಗಮನಿಸಬಹುದು, ಇಲ್ಲಿ ಸಿಇಒ ತಾಮ್ರದ ಆಕ್ಸೈಡ್ ಇದೆ. ಅದು ಕೂಡ ಒಂದು ಲೋಹೀಯ ಆಕ್ಸೈಡ್ ಆಗಿದೆ. ಈ ಲೋಹೀಯ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ, ಇಲ್ಲಿ ನಾವು ಉದಾಹರಣೆಗೆ HCl ಅನ್ನ ತೆಗೆದುಕೊಂಡಿದ್ದೇವೆ. ಇದನ್ನು ನಾವು ಕಥೆಯ ಮೂಲಕ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ಕತೆ ಹೀಗಿದೆ. ಒಂದು ಊರಿನಲ್ಲಿ ಒಬ್ಬ ತಾಮ್ರದ ಆಕ್ಸೈಡ್ ಎಂಬ ತುಂಬಾ ಕಪ್ಪು ಬಣ್ಣದ ಯುವಕನಿದ್ದ. ಇಲ್ಲೇನು ಸಿಇಒ ಇದೆಯಲ್ಲ, ತಾಮ್ರದ ಆಕ್ಸೈಡ್, ಇದನ್ನು ನಾವು ತುಂಬಾ ಕಪ್ಪು ಬಣ್ಣದ ಒಬ್ಬ ಯುವಕ ಎಂದು ಪರಿಗಣಿಸಿದ್ದೇವೆ. ಒಮ್ಮೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವಾಗ ಒಬ್ಬ ಹೈಡ್ರೋಕ್ಲೋರಿಕ್ ಆಮ್ಲ ಎಂಬ ವ್ಯಕ್ತಿ ಅವನ ಪಕ್ಕಕ್ಕೆ ಬಂದು ಕುಳಿತುಕೊಳ್ಳುತ್ತಾನೆ. ಇವರಿಬ್ಬರ ನಡುವೆ ತುಂಬಾ ಸಂಭಾಷಣೆ ನಡೆಯುತ್ತಿತ್ತು. ಆಗ ಹೈಡ್ರೋಕ್ಲೋರಿಕ್ ಆಮ್ಲವು ತಾನು ಮಾಂತ್ರಿಕನಾಗಿದ್ದು ನನ್ನ ಶಕ್ತಿಯಿಂದ ನಿನ್ನ ಬಣ್ಣವನ್ನು ಬದಲಾಯಿಸಬಲ್ಲೆ ಎಂದನು. ಇದನ್ನು ಕೇಳಿ ಕಪ್ಪು ಬಣ್ಣದ ಯುವಕ ತಾಮ್ರದ ಆಕ್ಸೈಡ್ ತುಂಬಾ ಆಶ್ಚರ್ಯಚಕಿತನಾಗಿ ಆಯಿತು, ಮಾಡು ನೋಡೋಣ ಎಂದು ಹೇಳಿಯೇ ಬಿಟ್ಟ. ತಕ್ಷಣ ಹೈಡ್ರೋಕ್ಲೋರಿಕ್ ಆಮ್ಲವು ತನ್ನ ಮಂತ್ರದ ದ್ರವವನ್ನ ತಾಮ್ರದ ಆಕ್ಸೈಡ್ ಮೇಲೆ ಹನಿ ಹನಿಯಾಗಿ ಎರಚತೊಡಗಿತು. ಕೂಡಲೇ ಆಶ್ಚರ್ಯ ಏನಾಯಿತು ಅಂದ್ರೆ, ಆ ತಾಮ್ರದ ಆಕ್ಸೈಡ್ ಅದರ ಕಪ್ಪು ಬಣ್ಣ ಮಾಯವಾಗುತ್ತಾ ಹೋಯಿತು. ಹೊಸ ಲವಣ ನಿರ್ಮಾಣವಾಯಿತು. ನೀರಿನ ಹನಿಗಳು ಕೂಡ ಉಂಟಾದವು. ಇದರಿಂದ ನಾವು ಒಂದು ನಿರ್ಣಯಕ್ಕೆ ಬರುತ್ತೇವೆ. ಅದೇನು ಅಂತಂದ್ರೆ, ಈ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿವೆ. ಅಂದ್ರೆ ಇಲ್ಲಿ ನೋಡಬಹುದು, ಸಿಇಒ ತಾಮ್ರದ ಆಕ್ಸೈಡ್ ಏನು ತೆಗೆದುಕೊಂಡಿದ್ದೇವೆ, ಇದು ಲೋಹದ ಆಕ್ಸೈಡ್. ಇವು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರುತ್ತವೆ. ನಮಗೆ ಗೊತ್ತು, ಪ್ರತ್ಯಾಮ್ಲ ಮತ್ತು ಆಮ್ಲ ಎರಡು ಪರಸ್ಪರ ವರ್ತಿಸಿದಾಗ ಲವಣ ಮತ್ತು ನೀರು ಬಿಡುಗಡೆ ಮಾಡುತ್ತವೆ ಎಂಬುದು ನಮಗೆ ಗೊತ್ತು. ಅದೇ ರೀತಿಯಲ್ಲಿ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲೂ ಕೂಡ ಏನಾಯಿತು ಅಂತಂದ್ರೆ, ಲೋಹೀಯ ಆಕ್ಸೈಡ್ಗಳು ಅವು ಪ್ರತ್ಯಾಮ್ಲೀಯವಾಗಿರುವುದರಿಂದ ಅವು ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿ ಲವಣ, ಇಲ್ಲಿ ನೋಡ್ಬೋದು CuCl2 ಅನ್ನುವಂಥದ್ದು ಒಂದು ಲವಣ ನಿರ್ಮಾಣ ಆಗಿದೆ. ಜೊತೆಗೆ ನೀರಿನ ಹನಿ ಅಂದ್ವಲ್ಲ, ನೀರು H2O ಕೂಡ ಬಿಡುಗಡೆ ಆಗಿದೆ ಎಂದು ನಾವು ಹೇಳುತ್ತೀವಿ. ಇದು ಈ ಕಥೆಯ ಸಾರಾಂಶ. ಅಂದ್ರೆ CuO plus HCl gives rise to CuCl2 plus H2O ಎಂಬ ರಾಸಾಯನಿಕ ಕ್ರಿಯೆ ಮೂಲಕ ಈ ಒಂದು ಬದಲಾವಣೆಯನ್ನು ನಾವು ತೋರಿಸಬಹುದಾಗಿದೆ. ಧನ್ಯವಾದಗಳು. ಈ ರೀತಿಯ ಇನ್ನೂ ಹಲವಾರು ಕಥೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಧನ್ಯವಾದಗಳು.